ಹಳದಿ ಮೆಟ್ರೋ ಲೇನ್ಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟು ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಳದಿ ಮಾರ್ಗದ 16 ನಿಲ್ದಾಣಗಳು ಜೊತೆಗೆ ಸಂಚಾರದ ಮಾರ್ಗದ ಉದ್ದ 19.15 ಕಿಲೋಮೀಟರ್ ಇದೆ. ಸುಮಾರು 7,160 ಕೋಟಿ ವೆಚ್ಚದಲ್ಲಿ ಈ ಲೇನ್ ನಿರ್ಮಾಣವಾಗಿದೆ. ನಿತ್ಯ 3.5 ಲಕ್ಷ ಜನ ಪ್ರಯಾಣ ಮಾಡುವಂತ ನಿರೀಕ್ಷೆಗಳಿದೆ. ಆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೆಲವೊಂದು ಮೆಟ್ರೋ ಸ್ಟಾಫ್ಗಳ ಜೊತೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರು ಮಾತಾಡಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆಯ್ದ ಕೆಲವು ಮಕ್ಕಳು BMRCLನ ಸಿಬ್ಬಂದಿ ವರ್ಗ ಮೆಟ್ರೋದಲ್ಲಿ ಪ್ರಯಾಣ ಏನು ಬೆಳೆಸ್ತಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆಯಲ್ಲೇ, ಅವ್ರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಮಾತಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದಿಷ್ಟು ಸಾರ್ವಜನಿಕರು ಕೂಡ ಅದರಲ್ಲಿ ಇದ್ದಾರೆ. ಮಹಿಳೆಯರ ಜೊತೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ. ಅಂದರೆ ಈ ಮೆಟ್ರೋ ಸೇವೆ ಬಗ್ಗೆ, ಅಭಿವೃದ್ಧಿ ವಿಷಯಗಳ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡ್ತಿದ್ದಾರೆ. ಇನ್ನು BMRCL ಸಿಬ್ಬಂದಿಯನ್ನು ಕೂಡ ನಾವಲ್ಲಿ ಗಮನಿಸ್ತಾ ಇದ್ದೀವಿ. 3 ರೈಲುಗಳಿರ್ತವೆ, ಪ್ರೋಟೋಟೈಪ್ ರೈಲುಗಳು. ಪ್ರತಿ 25 ನಿಮಿಷಕ್ಕೊಮ್ಮೆ ಸಾರ್ವಜನಿಕರಿಗೆ ರೈಲಿನ ಸೇವೆ ಇರುತ್ತೆ, ಮೆಟ್ರೋ ರೈಲು ಸೇವೆ. ಈ ಹಳದಿ ಲೇನ್ ನಿಲ್ದಾಣಗಳಲ್ಲಿ ಅವರಿಗೆ ಲಭ್ಯವಾಗುತ್ತೆ ಸಾರ್ವಜನಿಕರಿಗೆ. ಸಂವಹನ ಆಧಾರಿತ ರೈಲು ನಿಯಂತ್ರಣ ವ್ಯವಸ್ಥೆಯಲ್ಲಿದೆ. ಹಳದಿ ಮಾರ್ಗದ ಮತ್ತೊಂದು ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ಚಾಲಕರಹಿತ ರೈಲು ಸಂಚಾರ ಇರುತ್ತೆ. ಬಟ್ ಇವತ್ತು ಚಾಲಕರಿದ್ದಾರೆ, ಸ್ವಲ್ಪ ದಿನ ತನಕ ಚಾಲಕರು ಇರ್ತಾರೆ ಅಂತ ಹೇಳಿ BMRCL ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮಕ್ಕಳ ಜೊತೆಯಲ್ಲಿ ಬೇರೆ ರೀತಿಯ ಸಂವಾದ ನರೇಂದ್ರ ಮೋದಿ ಅವರದು. BMRCL ಸಿಬ್ಬಂದಿ ಜೊತೆಯಲ್ಲೂ ಮಾತಾಡ್ತಾ ಇದ್ದಾರೆ. ಜೊತೆಗೆ ಆಯ್ದ ಕೆಲವರು ಸಾರ್ವಜನಿಕರ ಜೊತೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರು ರಾಗಿಗುಡ್ಡದಿಂದ ಏನೀಗ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ, ಅಲ್ಲಿ ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ, ಮಕ್ಕಳ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ, BMRCL ಸಿಬ್ಬಂದಿ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಹಳದಿ ಮೆಟ್ರೋ ಲೇನ್ಗೆ ನರೇಂದ್ರ ಮೋದಿ ಅವರೇ ಹಿಂದೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಇದೀಗ ಅದೇ ಮಾರ್ಗಕ್ಕೆ ಹಳದಿ ಲೇನ್ಗೆ ಚಾಲನೆಯನ್ನೂ ಕೂಡ ನರೇಂದ್ರ ಮೋದಿ ಅವರೇ ಕೊಟ್ಟಿದ್ದಾರೆ. ನಿತ್ಯ 3.5 ಲಕ್ಷ ಜನ ಈ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ನಿರೀಕ್ಷೆಗಳಿದೆ. ಒಟ್ಟು 16 ಮೆಟ್ರೋ ನಿಲ್ದಾಣಗಳು ಇದರಲ್ಲಿ ಒಳಗೊಂಡಿದೆ. ಇಲ್ಲಿವರೆಗೆ 76.95 ಕಿಲೋಮೀಟರ್ ಇತ್ತು ಮೆಟ್ರೋ ವಿಸ್ತೀರ್ಣದ ಒಂದು ಜಾಲ. ಇದೀಗ ಅದು 96 ಕಿಲೋಮೀಟರ್ಗೆ ಬೆಂಗಳೂರಲ್ಲಿ ವಿಸ್ತೀರ್ಣ ಆದಂಗಾಯಿತು. ಬಹಳಷ್ಟು ಬೇಡಿಕೆ ಇತ್ತು ಬ್ಯಾಂಗ್ಳೂರು ಸೌತ್ ಅಲ್ಲಿ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಸಾಕಷ್ಟು ಟೆಕ್ಕಿಗಳಿದ್ರು, ITBT ಕಂಪನಿಗಳಿವೆ. ಪ್ರಮುಖವಾಗಿ ಸಿಲ್ಕ್ ರೋಡ್ ಜಂಕ್ಷನ್ನ ಒಂದು ಪರದಾಟ ಏನಿತ್ತು ಅದು ಇನ್ಮೇಲೆ ಇರೋದಿಲ್ಲ, ಅದಕ್ಕೆಲ್ಲ ಮುಕ್ತಿ ಸಿಕ್ಕಂಗಾಯ್ತು. ಇನ್ನು ಜಯದೇವ ಆಸ್ಪತ್ರೆ ಕೂಡ ಒಂದಿತರ ಸೇರ್ಕೊಳ್ಳುತ್ತೆ ಮೆಟ್ರೋ ನಿಲ್ದಾಣ. ಬೇರೆ ಬೇರೆ ಊರುಗಳಿಂದಲೂ ಕೂಡ ಜಯದೇವ ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ದಾರೆ ಚೆಕಪ್ಗೆ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಇನ್ನು ಮುಂದೆ ಈ ಮೆಟ್ರೋದಿಂದಾಗಿ ಸಹಾಯವಾಗುತ್ತೆ. ಗಂಟೆಗಟ್ಟಲೆ ಕಾಯಬೇಕಾಗಿಲ್ಲ, ಬೇರೆ ಊರಿಂದ ಬಂದವರಿಗೆ ಸಮಯನೂ ಸಿಗುತ್ತೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದ್ರಿಂದ. ಹಾಗಾಗಿ ಅವ್ರಿಗೂ ಕೂಡ ಸಹಾಯ ಆಗುತ್ತೆ. ಇನ್ನು ಕೆಲಸಕ್ಕೆ ಹೋಗೋರ್ಗೂ ಅಷ್ಟೇ, ಈ ಲೇನ್ನ ಮೆಟ್ರೋದಿಂದಾಗಿ ಬಹಳಷ್ಟು ಸಮಯಾವಕಾಶ ಉಳಿಯುತ್ತೆ. ಜೊತೆಗೆ ಆ ಟ್ರಾಫಿಕ್ನ ಕಿರಿಕಿರಿಗಳು, ಮೆಂಟಲಿ ಒಂದಿಷ್ಟು ಪ್ರೆಷರ್ ಆಗೋದು, ಸೊ ಇದೆಲ್ಲವೂ ಕೂಡ ತಪ್ಪಿದಂಗೆ ಆಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ತುಂಬ ಡಿಪೆಂಡ್ ಆಗಿರೋರು ಸೊ ಈ ಹಳದಿ ಲೇನ್ ಮಾರ್ಗವನ್ನು ಕಾಯ್ತಾ ಇದ್ರು, ಯಾವಾಗಪ್ಪ ಆಗುತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಎಸ್ಪೆಷಲಿ ಹೋಗೋರು ತುಂಬ ದಿನಗಳಿಂದ ನಿರೀಕ್ಷೆನ ಇಟ್ಕೊಂಡಿದ್ರು, ಆದಷ್ಟು ಬೇಗ ಇದು ಉದ್ಘಾಟನೆ ಆಗಲಿ ಅಂತ. ಫೈನಲಿ ಈಗ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇನ್ನು ಮುಂದೆ IT ಕಂಪನಿಗಳಿಗೆ ಕೆಲಸಕ್ಕೆ ಹೋಗೋರಿಗೆ ಇದರಿಂದಾಗಿ ಬಹಳಷ್ಟು ಸಹಾಯ ಆಗುತ್ತೆ. ಅದ್ರ ಜೊತೆಯಲ್ಲಿ ಬೇರೆ ಸಾರ್ವಜನಿಕರಿಗೂ ಕೂಡ, ಬೇರೆ ಬೇರೆ ಕೆಲಸಕ್ಕೆ ಹೋಗೋರಿಗೆ, ನಾನು ಆಗಲೇ ಹೇಳಿದೆ ಆಸ್ಪತ್ರೆಗೆ ಹೋಗೋರಿಗೆ, ಜಯದೇವ ಆಸ್ಪತ್ರೆ ನಿಲ್ದಾಣ ಕೂಡ ಇದರಲ್ಲಿ ಬರೋದ್ರಿಂದ ರೋಗಿಗಳಿಗೂ ಸಹಾಯ ಆಗುತ್ತೆ, ಸಾರ್ವಜನಿಕರಿಗೂ ಸಹಾಯ ಆಗುತ್ತೆ. ಪ್ರತಿದಿನ ಈ ಮಾರ್ಗದಲ್ಲಿ ಬ್ಯಾಂಗ್ಳೂರು ಸೌತಲ್ಲಿ ಓಡಾಡೋರಿಗೆ ಇದರಿಂದಾಗಿ ಸಹಾಯ ಆಗುತ್ತೆ. ಒಂದು ಆರ್ಥಿಕವಾಗಿ ನಾವು ನೋಡ್ಬೋದು. ಜೊತೆಗೆ ಟೈಮ್ ಇವಾಗ ತುಂಬ ಇಂಪಾರ್ಟೆಂಟ್ ಮತ್ತು ಪ್ರೀಷಿಯಸ್ ಆಗಿರೋದೇ ಟೈಮ್. ಬೆಂಗಳೂರಂಥ ನಗರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಗಂಟೆಗಟ್ಟಲೆ ಬೇಕು, ಕೆಲವು ಕಡೆ ಹೋಗಿ ಬರಬೇಕು ಅಂದರೆ ಒಂದು ದಿನಾನೇ ಬೇಕಾಗ್ಬಿಡುತ್ತೆ, ಒಂದು ಊರಿಗೆ ಹೋಗಿ ಬಂದಂಗೆ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಟ್ರಾಫಿಕ್ ಕಿರಿಕಿರಿ ತಪ್ಪಿಸುವಂಥ ನಿಟ್ಟಿನಲ್ಲೇ ಒಂದು ಮಹತ್ವದ ಯೋಜನೆ ಅಂತಂದರೆ ಅದು ಮೆಟ್ರೋ ಯೋಜನೆ. ಅದರಲ್ಲೂ ಫೇಸ್ 2 ಇದೆಯಲ್ಲ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬಹಳಷ್ಟು ಸಮಸ್ಯೆ ಇದಿದೆ ಟ್ರಾಫಿಕ್ನದ್ದು, ಕೆಲಸಕ್ಕೆ ಹೋಗೋಕೆ ಬರೋಕೆ. ಹಾಗಾಗಿ ನಮಗೂ ಮೆಟ್ರೋ ಸೇವೆ ಒದಗಿಸಿಕೊಡಿ, ಜಾಲವನ್ನು ವಿಸ್ತೀರ್ಣ ಮಾಡಿಕೊಳ್ಳಿ,
ಮಾಡಿಕೊಡಿ ಅಂತ ಜನ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ಅದರಂತೆ ಶಂಕುಸ್ಥಾಪನೆಯನ್ನು ಈ ಫೇಸ್ 2ಗೆ ನರೇಂದ್ರ ಮೋದಿ ಅವರೇ ಮಾಡಿದ್ರು. ಇದೀಗ ಹಳದಿ ಲೇನ್ನ ಉದ್ಘಾಟನೆಯನ್ನೂ ಕೂಡ ನರೇಂದ್ರ ಮೋದಿ ಅವರು ಮಾಡಿ ಸಾರ್ವಜನಿಕರಿಂದಲೂ ಕೂಡ ಒಂದಿಷ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದಾರೆ ಮೆಟ್ರೋದಲ್ಲಿ. ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಂದರೆ ಮೆಟ್ರೋದಲ್ಲಿ ಕೂತ್ಕೊಂಡು ಅವರು ಸಂಚಾರ ಮಾಡ್ತಾ ಇಲ್ಲ. ಈ ಮೆಟ್ರೋ ಟ್ರೈನ್ ಹತ್ತದಾಗಿಂದಲೂ ಕೂಡ ಫಸ್ಟ್ ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ರು, ಆಮೇಲೆ ಮೆಟ್ರೋ ಸಿಬ್ಬಂದಿಗಳ ಜೊತೆನೂ ಮಾತಾಡಿದ್ರು, ಒಂದಿಷ್ಟು ಸಾರ್ವಜನಿಕರ ಹತ್ರನೂ ಮಾತಾಡಿದ್ರು. ಅಂದರೆ ಯಾರ್ಯಾರ ಅಭಿಪ್ರಾಯ ಹೆಂಗಿದೆ ಅನ್ನೋ ಕುರಿತಂತೆ ಅವರು ಈ ಮಾತುಕತೆಯನ್ನು ಮಾಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆರಂಭಿಕ ಹಂತದಲ್ಲಿ 3 ರೈಲುಗಳು ಈ ಮಾರ್ಗದಲ್ಲಿ ಲಭ್ಯವಿರ್ತವೆ. ಪ್ರತಿ ಸ್ಟೇಷನಲ್ಲೂ ಪ್ರತಿ 25 ನಿಮಿಷಕ್ಕೊಮ್ಮೆ ರೈಲಿನ ಸೇವೆ, ಮೆಟ್ರೋ ಸೇವೆ ಈ ಭಾಗದಲ್ಲಿ ಜನರಿಗೆ ಲಭ್ಯವಿರುತ್ತೆ. ಒಟ್ಟು 16 ನಿಲ್ದಾಣಗಳು ಈ ಹಳದಿ ಮೆಟ್ರೋ ಲೇನಲ್ಲಿದೆ. 19.15 ಕಿಲೋಮೀಟರ್ ಫೇಸ್ 2 ಹಳದಿ ಮೆಟ್ರೋ ಲೇನ್ ಒಳಗೊಂಡಿದೆ. ಸಂವಹನ ಆಧಾರಿತ ರೈಲು ನಿಯಂತ್ರಣ ವ್ಯವಸ್ಥೆಯಲ್ಲಿದೆ, ಸಿಬಿಟಿಸಿ ವ್ಯವಸ್ಥೆಯಲ್ಲಿದೆ. ನರೇಂದ್ರ ಮೋದಿ ಅವರು ಪ್ರಮುಖವಾಗಿ ಇವತ್ತು ಬಂದಿರೋದು ರೈಲ್ವೆ ಇಲಾಖೆಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡೋದಕ್ಕೆ, ಶಂಕುಸ್ಥಾಪನೆಯನ್ನು ಮಾಡೋದಕ್ಕೆ. ಅದರಲ್ಲಿ 2 ಕಾರ್ಯಕ್ರಮ ಇದೀಗ ನೆರವೇರಿದೆ. ಒಂದು ಮೆಜೆಸ್ಟಿಕ್ನಲ್ಲಿ ನಾವು ನೋಡಿದ್ವಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲುಗಳಿಗೆ, ಒಟ್ಟು 3 ರೈಲುಗಳಿಗೆ ಇವತ್ತು ನರೇಂದ್ರ ಮೋದಿ ಚಾಲನೆ ಕೊಟ್ಟರು. ಇನ್ನೊಂದು ಫೇಸ್ 2 ಹಳದಿ ಮೆಟ್ರೋ ಲೇನ್ಗೆ RV ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗ, ಈಗ ಅದಕ್ಕೆ ಚಾಲನೆ ಕೊಟ್ಟು ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ನರೇಂದ್ರ ಮೋದಿ ಅವರೇ ಖುದ್ದಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದರ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಮಹಿಳೆಯರ ಜೊತೆಯಲ್ಲಿ, ಕೆಲವೊಂದಿಷ್ಟು ಸಾರ್ವಜನಿಕರು ಜೊತೆಯಲ್ಲಿ, BMRCL ಸಿಬ್ಬಂದಿ ಎಲ್ಲರ ಜೊತೆನೂ ಸಂವಾದ ಮಾಡಿ ಅವರ ಅಭಿಪ್ರಾಯವನ್ನು ಕೂಡ, ಅನಿಸಿಕೆ ಅಭಿಪ್ರಾಯ ಅವ್ರದ್ದು ಇರುತ್ತಲ್ಲ, ಸೊ ಅದನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅವರು ರೀಚ್ ಆಗ್ತಾರೆ. ಅಲ್ಲಿ IIITಯಲ್ಲಿ ಆಡಿಟೋರಿಯಂ ಏನಿದೆ ಅಲ್ಲಿ ಸಮಾರಂಭ ಕೂಡ ಇದೆ, ಅಲ್ಲಿ ಮಾತಾಡ್ತಾರೆ. ಅದಾದಮೇಲೆ ಮೆಟ್ರೋ 3rd ಫೇಸ್ 3ನೇ ಹಂತ ಏನಿದೆ ಕಿತ್ತಳೆ ಮಾರ್ಗ, ಅದು 44 ಕಿಲೋಮೀಟರ್ ಪ್ಲಾನ್ ಆಗಿದೆ. ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಅಲ್ಲಿ 31 ಮೆಟ್ರೋ ನಿಲ್ದಾಣಗಳ ಪ್ಲಾನ್ ಆಗಿದೆ. ಕೆಂಪಾಪುರದಿಂದ JP ನಗರ 4ನೇ ಹಂತ, ಅದು 15,610 ಕೋಟಿ ಪ್ಲಾನಿಂಗ್ ಇರೋದು. ಸದ್ಯಕ್ಕೀಗ ಹಳದಿ ಮಾರ್ಗದ ಲೇನ್ನಲ್ಲಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ IIIT ಆಡಿಟೋರಿಯಂನಲ್ಲಿ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಬೆಳಗ್ಗೆಯಿಂದಲೂ ಕೂಡ ಸಾರ್ವಜನಿಕರಿಗೂ ಒಂದು ಕುತೂಹಲ ಇತ್ತು, ನರೇಂದ್ರ ಮೋದಿ ಅವರು ಬರ್ತಾರೆ ಆಡಿಟೋರಿಯಂ ಪ್ರೋಗ್ರಾಂನಲ್ಲಿ, ನಾವು ಹೋಗಬೇಕು ಅಂತೇಳಿ. ಅಲ್ಲಿ ಯಾವ ತರ ಅವಕಾಶ ಸಾರ್ವಜನಿಕರಿಗಿದೆ, ಎಷ್ಟೊತ್ತಿಗೆ ನರೇಂದ್ರ ಮೋದಿ ಅವರು ಬರಬಹುದು ಅನ್ನೋ ನಿರೀಕ್ಷೆಗಳಿದೆ ಆ ಭಾಗದಲ್ಲಿ? ಸರ್ವಿತಾ, IIIT ಏನು ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ಸೀಮಿತ ಜನರಿಗೆ ಮಾತ್ರ ಅವಕಾಶ. ಕಾರ್ತಿಕ್, ನಿಮ್ಮ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. IIIT ಆಡಿಟೋರಿಯಂನಲ್ಲಿ ಸಮಾರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಮ್ಮ ಕಾರ್ತಿಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಸೀಮಿತ ಸಾರ್ವಜನಿಕರಿಗೆ ಮಾತ್ರ ಅಲ್ಲಿ ಅವಕಾಶವನ್ನು ನೀಡಲಾಗಿದೆ. ಜೊತೆಗೆ ಅಲ್ಲಿ ಸ್ವಲ್ಪ ಮಳೆ ಕೂಡ ಆಗ್ಲಿಂದ ಬರ್ತಾ ಇತ್ತು ಅನ್ನೋ ಮಾಹಿತಿನೂ ಕೂಡ ಇತ್ತು. ಈ ನಿಟ್ಟಲ್ಲಿ ಎಲ್ರಿಗೂ ಒಂದು ಅವಕಾಶ ಸಿಗಬಹುದೇನೋ ಅಂತ ಒಂದು ನಿರೀಕ್ಷೆಯಲ್ಲೇ ಬಂದಿರ್ತಾರೆ. ಬಟ್ ಹಾಗೆ ಎಲ್ರಿಗೂ ಅವಕಾಶ ಇರೋಲ್ಲ, ಅದಕ್ಕೊಂದು ಪ್ರೋಟೋಕಾಲ್ ಅಂತ ಒಂದಿರುತ್ತೆ. ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ನಾವು ನೋಡೋದಾದರೆ ಬಂದವರು ಎಲ್ರಿಗೂ ಅಲ್ಲಿ ಒಳಗಡೆ ಕೂರಿಸೋಕ್ಕಾಗಲ್ಲ. ಸೊ ಹಾಗಾಗಿ ಸೀಮಿತವಾಗಿ ಒಂದಿಷ್ಟು ಜನರಿಗೆ ಅವಕಾಶ ಸಿಕ್ಕಿದೆ. ಇನ್ನೂ ಕೆಲ ಜನ ಮಳೆ ಬಂದರೂ ಪರವಾಗಿಲ್ಲ, ನಾವು ಹೊರಗಡೆ ನಿಂತ್ಕೊಂಡಿರ್ತೀವಿ, ನರೇಂದ್ರ ಮೋದಿ ಅವರು ಒಂದ್ಸತಿ ಅವ್ರು ಬಂದಾಗ ನಾವು ನೋಡಿದ್ರೆ ಸಾಕು ಅಂತೇಳಿ ಕಾಯ್ತಾ ಇದ್ದಾರೆ. ಹೊರಭಾಗದಲ್ಲಿ, ಆಡಿಟೋರಿಯಂ ಹೊರಭಾಗದಲ್ಲೂ ಕೂಡ ಮಳೆ ಬಂದು ಒದ್ದೆ ಆದರೂ ಕೂಡ ನಿಂತಲ್ಲೇ ನಿಂತಿದ್ದಾರೆ ಜನ. ಕಾರ್ಯಕ್ರಮ ಮುಗಿಸಿ ಹೊರಡುವಂಥ ರಸ್ತೆಯಲ್ಲೂ ಕೂಡ ಜನಜಂಗುಳಿ ಇದೆ. ಸದ್ಯಕ್ಕೆ ಮೆಟ್ರೋದಲ್ಲಿ ಸಂಚಾರ ಏನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಎಲೆಕ್ಟ್ರಾನಿಕ್ ಸಿಟಿ ಹತ್ತ ಪ್ರಯಾಣ ಬೆಳೆಸಿದ್ದಾರೆ, ಅಲ್ಲಿ ರೀಚ್ ಆಗ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ IIIT ಸಭಾಂಗಣದಲ್ಲಿ ಕಾರ್ಯಕ್ರಮ ಇದೆ, ಅಲ್ಲಿ ಆಡಿಟೋರಿಯಂ ಬಳಿ ಜನಜಂಗುಳಿ ಇದೆ. ಮಳೆ ಬರ್ತಾ ಇದೆ, ಮಳೆ ಬಂದು ನೆಂದ್ರೂ ಪರವಾಗಿಲ್ಲ, ನಾವು ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತೇಳಿ ಜನ ಅಲ್ಲಿ ಕಾಯ್ತಾ ಇದ್ದಾರೆ. ಸೀಮಿತವಾದಂಥ ಒಂದು ಆಡಿಟೋರಿಯಂ ಆಗಿರೋದ್ರಿಂದ ಕೆಲವು ಜನರಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ನೀಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ನರೇಂದ್ರ ಮೋದಿ ಅವರು ಬರ್ತಾರೆ. ಅಲ್ಲಿ IIIT ಆಡಿಟೋರಿಯಂನಲ್ಲಿ
ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ.